ನಮಸ್ಕಾರ. ಬೆಂಗಳೂರಿನ ಶಿವರಾಮ್ ಕಾರಂತ ವೇದಿಕೆಯವರು ನಡೆಸುತ್ತಿರುವ ಕಾರಂತರ ಕಾದಂಬರಿಗಳ ಓದು ಅನ್ನುವ ಕಾರ್ಯಕ್ರಮದಲ್ಲಿ ನಾನಿವತ್ತು ಅವರ ಮೂಜನ್ಮ ಅನ್ನುವ ಕಾದಂಬರಿಯ ಬಗ್ಗೆ ಮಾತಾಡಲಿದ್ದೇನೆ. ಕಾರಂತರು ಈ ಕಾದಂಬರಿಯನ್ನು ಬರೀಲಿಕ್ಕೆ ಶುರು ಮಾಡಿದ್ದು 1973ರಲ್ಲಿ. 74ರಲ್ಲಿ ಅದು ಮೊದಲ ಮುದ್ರಣ ಕಾಣ್ತು. ಏಪ್ರಿಲ್ 2024ರಲ್ಲಿ 7ನೇ ಮುದ್ರಣವನ್ನು ಕಂಡಿದೆ. ಕಾರಂತರು ಇದರ ಮುನ್ನುಡಿಯನ್ನು ಬರೀತಾ ಒಂದು ಕಡೆ ಹೇಳ್ತಾರೆ, ಸ್ವತಂತ್ರ ಭಾರತದ 26 ವರ್ಷಗಳ ಇತಿಹಾಸ ಈ ಲೇಖಕನನ್ನು ಎಷ್ಟು ದುಃಖಕ್ಕೆ ಗುರಿ ಮಾಡಿದೆ, ಎಷ್ಟು ನಿರಾಶೆಯಿಂದ ತುಂಬಿಸಿದೆ ಎಂಬುದನ್ನು ಆ ಅವಧಿಯ ಈ ಒಂದು ಚಿತ್ರವು ತಮಗೆ ತೋರಿಸಿಕೊಟ್ಟಿತ್ತು ಅಂತ. ಅಂದರೆ ಈ ಕಾದಂಬರಿಯ ಕಥಾನಕ ಜರುಗುವ ಸಮಯ ಸ್ವಾತಂತ್ರ್ಯ ಹೋರಾಟದ ಕಡೆಯ ಭಾಗ ಮತ್ತು ಸ್ವಾತಂತ್ರ್ಯ ಸಿಕ್ಕ ನಂತರದ ಕೆಲವು ವರ್ಷಗಳ ಸಮಯ. ಚಂದ್ರಕಾಂತ ಗುಪ್ತ ಅಂತ ಹೇಳುವ ವ್ಯಕ್ತಿಯ ಜೀವನದ ಕಥೆ ಇದರ ಮುಖ್ಯ ಸಾರಾಂಶ. ಹಾಗಲವಾಡಿ ಅಂತ ಹೇಳಿ ಮಧ್ಯಪ್ರದೇಶದ ಒಂದು ಊರು. ಸ್ವಾತಂತ್ರ್ಯ ನಂತರ ಎಲ್ಲ ಪ್ರದೇಶಗಳಲ್ಲಿ ಇದ್ದ ಹಾಗೆ ಇಲ್ಲೂ ಕೂಡ ರಾಜಕೀಯವಾಗಿ ಅತಂತ್ರ ಪರಿಸ್ಥಿತಿ ಇರ್ತದೆ. ದೆಹಲಿಯಿಂದ ಆಳುವ ಪಕ್ಷದವರು ಚಂದ್ರಕಾಂತ ಗುಪ್ತ ಅನ್ನುವ ಒಬ್ಬರು ವ್ಯಕ್ತಿಯನ್ನು ಇಲ್ಲಿಗೆ ರಾಜಕೀಯವನ್ನು ಸಂಭಾಳಿಸಲಿಕ್ಕೆ ಅಂತ ಕಳಿಸಿಕೊಡ್ತಾರೆ. ಆತ ಇಲ್ಲಿಗೆ ಬಂದವರು ನಿಜವಾದ ಸಮಾಜ ಸೇವೆಯ ಉದ್ದೇಶದಿಂದ ಬಂದಿರ್ತಾರೆ. ಹಾಗಲವಾಡಿಯನ್ನು ತುಂಬ ಅಭಿವೃದ್ಧಿಗೊಳಿಸ್ತಾರೆ, ಅಲ್ಲಿನ ಜನರ ಪ್ರೀತಿಗೆ ಪಾತ್ರರಾಗ್ತಾರೆ. ಇಂತಹ ಚಂದ್ರಕಾಂತ ಗುಪ್ತ ಒಂದು ಗಾಂಧಿ ಜಯಂತಿಯ ಸಮಯದಲ್ಲಿ ಒಂದು ವೇದಿಕೆಯ ಮೇಲೆ ಮಾತಾಡ್ತಾ ಇದ್ದವರು ಅನಾಮಿಕನೊಬ್ಬನ ಗುಂಡೇಟಿಗೆ ಬಲಿಯಾಗಿ ಸಾವನ್ನಪ್ತಾರೆ. ಇದು ಕಾದಂಬರಿಯ ಶುರು. ಊರಿನವರೆಲ್ಲ ಸೇರಿ ಅವರ ಮೇಲಿನ ಅಭಿಮಾನದಿಂದ ಅವರಿಗೊಂದು ಸ್ಮಾರಕ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸ್ಮಾರಕ ನಿರ್ಮಾಣ ಕೂಡ ಆಗ್ತದೆ. ಅದರ ಉದ್ಘಾಟನೆಯ ಸಮಯ ಬರ್ತದೆ. ಆ ಉದ್ಘಾಟನೆಯ ಸಮಿತಿ ಒಂದು ರಚನೆ ಆಗಿರ್ತದಲ್ಲ, ಅದರಲ್ಲಿ ಈ ಚಂದ್ರಕಾಂತ ಗುಪ್ತರ ಅಭಿಮಾನಿಗಳ ಜೊತೆ ವಿರೋಧಿಗಳು ಇರ್ತಾರೆ. ಅವರು ಇದರ ಆಹ್ವಾನ ಅವರ ಪತ್ನಿ ನಳಿನಿ ಗುಪ್ತರಿಗೆ ತಲುಪದ ಹಾಗೆ ವ್ಯವಸ್ಥೆ ಮಾಡ್ತಾರೆ. ಆ ಊರಿನಲ್ಲಿ ತರುಣ ಭಾರತ ಅಂತ ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದಂತಹ ರಂಗನಾಥ್ ಅನ್ನುವ ಸಂಪಾದಕರು ಚಂದ್ರಕಾಂತರ ಬಹಳ ದೊಡ್ಡ ಅಭಿಮಾನಿಯಾಗಿರ್ತಾರೆ. ಅವರು ನಳಿನಿ ಗುಪ್ತರಲ್ಲಿ ಇದರ ಬಗ್ಗೆ ಕ್ಷಮೆ ಕೇಳುವ ಸಲುವಾಗಿ ಅವರ ಮನೆಗೆ ಹೋಗ್ತಾರೆ. ಚಂದ್ರಕಾಂತ ಗುಪ್ತರ ಬಗ್ಗೆ ಮಾತಾಡ್ತಾ ತನ್ನ ಮನಸ್ಸಿನಲ್ಲಿ ಅವರ ಬಗ್ಗೆ ಇದ್ದ ಚಿತ್ರಣಕ್ಕೂ ನಳಿನಿ ಗುಪ್ತರವರ ಮಾತಿನಲ್ಲಿ ಸಿಗ್ತಾ ಇರುವ ಚಿತ್ರಣಕ್ಕೂ ವ್ಯತ್ಯಾಸ ಇದೆ ಅನ್ನಿಸ್ತದೆ. ಒಂದು ಕುತೂಹಲ ಹುಟ್ಟುತ್ತದೆ. ಅವರ ಜೀವನ ಚರಿತ್ರೆ ತಾನು ಬರೀಬೇಕು ಅಂತ ಅವರಿಗೆ ಅನ್ನಿಸ್ತದೆ. ಇದು ಕಥೆಯಲ್ಲಿ ಬರುವಂಥ ತಿರುವು. ಅಲ್ಲಿಂದ ಮುಂದೆ ಚಂದ್ರಕಾಂತ ಗುಪ್ತರ ಹಿನ್ನೆಲೆ ಏನು ಅಂತ ಹೇಳುವುದು ಬಹಳ ದೊಡ್ಡ ರಹಸ್ಯವಾಗಿ ಇಲ್ಲಿಯವರೆಗೆ ಉಳ್ಕೊಂಡಿರ್ತದೆ. ಅದನ್ನು ಶೋಧಿಸ್ತಾ ನಳಿನಿ ಗುಪ್ತ ಮತ್ತು ರಂಗನಾಥ್ ಅವರು ಅವರ ಬದುಕಿನಲ್ಲಿ ಹಿಮ್ಮುಖವಾಗಿ ನಡ್ಕೊಂಡು ಹೋಗೋದಿದೆಯಲ್ಲ, ಇದು ಕಥೆಯ ನಡೆ. ಈ ಅವರ ಚಂದ್ರಕಾಂತ ಗುಪ್ತರ ಹಿನ್ನೆಲೆಯನ್ನು ಬಗೆಯುತ್ತಾ ಅವರು ಹಿಮ್ಮುಖ ಚಲನೆಯಲ್ಲಿ ಹೋಗ್ತಾರಲ್ಲ ಚಂದ್ರಕಾಂತ ಗುಪ್ತರ ಜೀವನದಲ್ಲಿ, ಆವಾಗ ಅಲ್ಲಿ ಸುಮಾರು ಪಾತ್ರಗಳು ಸಿಗ್ತವೆ. ಚಂದ್ರಕಾಂತ ಗುಪ್ತರ ಬೇರೆ ಬೇರೆ ಮಜಲುಗಳನ್ನು ಹೇಳ್ತಾ ಹೋಗ್ತದೆ, ಬದುಕಿನ ಬೇರೆ ಬೇರೆ ಹಂತಗಳನ್ನು ವಿವರಿಸ್ತಾ ಹೋಗ್ತವೆ. ಚಂದ್ರಕಾಂತ ಗುಪ್ತರ ಕತೆ ಅಲ್ಲದೆ ಇನ್ನೊಂದೆರಡು ವಿಷಯಗಳನ್ನು ಈ ಕಾದಂಬರಿ ನಮ್ಮ ಮುಂದೆ ತೆರೆದಿಡ್ತದೆ. ಅದೇನೆಂದರೆ, ಸ್ವಾತಂತ್ರ್ಯ ಹೋರಾಟದ ಹೊತ್ತಿಗೆ ಗಾಂಧೀಜಿಯವರ ಅಹಿಂಸಾವಾದ ಅಲ್ಲದೆ ಹೋರಾಟಗಾರರು ಇನ್ನೊಂದು ತೀವ್ರವಾದ ಚಳುವಳಿಯಲ್ಲಿ ತೊಡಗಿಕೊಂಡಿರ್ತಾರಲ್ಲ, ಅದರ ಒಂದು ಭಾಗ ವಿಧ್ವಂಸಕ ಚಳುವಳಿ. ಬ್ರಿಟಿಷರ ವಿರುದ್ಧ ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗಿಕೊಳ್ಳುವುದು. ಇದರದ್ದು ಹೇಗೆ ಎಲ್ಲ ಇದರ ರಚನೆ ಸಂಯೋಜನೆ ಆಗ್ತಾ ಇತ್ತು, ಯೋಜನೆಗಳು ಹೇಗೆ ರೂಪುಕೊಳ್ತಾ ಇದ್ದವು, ಎಲ್ಲೆಲ್ಲಿ ಇವರು ಸಭೆ ಸೇರ್ತಾ ಇದ್ದರು, ಯಾರ್ಯಾರ ಸಹಾಯ ಪಡ್ಕೊಳ್ತಾ ಇದ್ದರು, ರಹಸ್ಯವಾಗಿ ಹೇಗೆ ಕಾರ್ಯಾಚರಣೆಯನ್ನು ರೂಪಿಸ್ತಾ ಇದ್ದರು, ನಡೆಸ್ತಾ ಇದ್ದರು, ಎಂತೆಂತಹ ಪ್ರದೇಶಗಳಲ್ಲಿ ಎಂತೆಂತಹ ಸನ್ನಿವೇಶಗಳಲ್ಲಿ ಇವರು ನಿಭಾಯಿಸಬೇಕಾಗಿ ಬರ್ತಾ ಇತ್ತು, ಎಂತೆಂಥ ಆಪತ್ತುಗಳನ್ನು ಇವರು ದಾಟಿ ಬಂದಿದ್ದಾರೆ ಈ ವಿಧ್ವಂಸಕ ಚಳುವಳಿಗಳಲ್ಲಿ ಅಂತ ಹೇಳುವುದರದ ಒಂದು ಸ್ಥೂಲ ರೂಪ ಇದರಲ್ಲಿ ಕಾಣ್ತದೆ ನಮಗೆ. ಇನ್ನೊಂದು, ಸ್ವಾತಂತ್ರ್ಯ ಸಿಕ್ಕ ನಂತರ ಈ ರಾಜ ಪರಿವಾರಗಳು ಪ್ರಭುತ್ವ ಕಳ್ಕೊಂಡ ಸಂಕಟ ಅಲ್ಲದೆ ಇನ್ನು ಯಾವ್ಯಾವ ರೀತಿ ಪಾಡುಪಟ್ಟರು ಅಂತ ಹೇಳುವುದು. ಮುಖ್ಯವಾಗಿ ರಾಜಾಡಳಿತ ಅಂತ ಇದ್ದಾಗ ಪ್ರಜೆಗಳಿಗೆ ನಮ್ಮನ್ನು ನೋಡ್ಕೊಳ್ಳುವವನು, ನಮ್ಮನ್ನು ಏನೇ ಆದರೂ ನಮ್ಮನ್ನು ನೋಡ್ಕೊಳ್ಳಿಕ್ಕೆ ರಾಜರಿದ್ದಾರೆ ಅಂತ ಹೇಳುವಂಥ ಒಂದು ಭರವಸೆ, ರಾಜರಿಗೆ ಇವರೆಲ್ಲ ನನ್ನ ಜವಾಬ್ದಾರಿ ಅಂತ ಹೇಳುವಂಥ ಒಂದು ವಾತ್ಸಲ್ಯ, ಇದೆರಡು ಅವರ ನಡುವಿನ ಕೊಂಡಿಯಾಗಿರ್ತದೆ.
ಈ ಬ್ರಿಟಿಷರು ಈ ಕೊಂಡಿಯನ್ನು, ಈ ಭರವಸೆಯನ್ನು, ಈ ವಾತ್ಸಲ್ಯವನ್ನು ಹೇಗಾದರೂ ಡಿಸ್ಟರ್ಬ್ ಮಾಡಿ ಇವರ ಮಧ್ಯೆ ಅಂತರ ತಂದಿಡಬೇಕು ಅಂತ ಹೇಳಿ ಅಲ್ಲಲ್ಲಿ ಜನರ ತಲೆಗೆ ಏನೇನೋ ತುಂಬಿಸಿ ದಂಗೆ ಎಬ್ಬಿಸ್ತಾರೆ ರಾಜರ ವಿರುದ್ಧ. ಹಾಗಾಗಿ ಎರಡು ಮನಸ್ಸುಗಳು ಕಲುಷಿತ ಆಗ್ತವೆ. ಈ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ಕೈಯಲ್ಲಿ ನಮ್ಮ ದೇಶ ಇದೆ ಅಂತ ಆದರೂ ರಾಜರು ಮತ್ತು ಪ್ರಜೆಗಳ ಮಧ್ಯೆ ಆ ಒಂದು ಅಭಿಮಾನದ ಸಂಬಂಧ ಉಳ್ಕೊಂಡಿರುವುದಿಲ್ಲ. ಅವರು ಸ್ವಲ್ಪ ಸಂಪತ್ತು ಉಳ್ಕೊಂಡಿದ್ದರೂ ಏನೂ ಅಲ್ಲದವರಾಗಿ ಸಮಾಜದಲ್ಲಿ ಇದ್ದು ಬಿಡ್ತಾರೆ. ಇದ್ದು ಬಿಡಬೇಕಾದ ಸಂದರ್ಭ ಬರ್ತದೆ. ಇದು ಒಂದು ಸಂಕಟದ ವಿಷಯ. ಇದು ಎರಡು ಮನೆತನಗಳ ಬಗ್ಗೆ, ಎರಡು ರಾಜಮನೆತನಗಳ ಬಗ್ಗೆ ಹೇಳ್ತಾ ಇದರ ಸ್ವರೂಪವನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ ಕಾರಂತರು ಈ ಕಾದಂಬರಿಯಲ್ಲಿ. ರಂಗನಾಥ ಗುಪ್ತ ಮತ್ತು ನಳಿನಿ ಗುಪ್ತ ಹೀಗೆ ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಹೋಗ್ತಾ ಕಡೆಗೆ ತಿಳಿದು ಬರುವುದೇನೆಂದರೆ, ಈ ಚಂದ್ರಕಾಂತ ಅನ್ನುವರು ಶಿರಸಿಯ ಕಮಗೋಡು ಅನ್ನುವ ಹಳ್ಳಿಯಲ್ಲಿ ಒಂದು ಚಿಕ್ಕಮ್ಮನ ಮನೆತನದಲ್ಲಿ ಹುಟ್ಟಿದ ರಮಾಕಾಂತ್ ಬಾಪಟ್ ಅಂತ ಹೇಳುವ ಹೆಸರುಳ್ಳಂಥ ವ್ಯಕ್ತಿ. ಈ ರಮಾಕಾಂತ 3 ಸಹೋದರರಿರ್ತಾರೆ. ಕೊನೆಯವರಾಗಿರ್ತಾರೆ ರಮಾಕಾಂತರು. ಅವರು ಬಾಲ್ಯದಲ್ಲಿ ಓದೋದ್ರಲ್ಲಾಗಲಿ ಯಾವುದೇ ಚಟುವಟಿಕೆಯಲ್ಲಿ ಅವರು ನಿಷ್ಣಾತರಲ್ಲ. ಹಾಗಾಗಿ ಕುಟುಂಬದವರು ಅವರನ್ನು ಸ್ವಲ್ಪ ಅವಗಣನೆ ಮಾಡಿರ್ತಾರೆ. ಮದುವೆ ಆಗ್ತದೆ, ಉಳ್ಳವರ ಮನೆಯ ಹೆಣ್ಣು ಬರ್ತಾಳೆ, ಒಂದು ಹೆಣ್ಣು ಮಗುವಾಗ್ತದೆ. ಹೆಂಡತಿ ಕೂಡ ಅವರನ್ನು ತಿರಸ್ಕಾರದಿಂದ ನೋಡ್ತಾ ಇರ್ತಾಳೆ. ಯಾವುದೋ ಒಂದು ಸಂದರ್ಭ ಮನನೋಯುವ ಹಾಗೆ ಮಾತಾಡಿದ್ಲು ಅಂತ 1934 ಹೊತ್ತಿಗೆ ಅವರು ಮನೆಯನ್ನು, ಕುಟುಂಬವನ್ನು, ಶಿರ್ಸಿಯನ್ನು ಎಲ್ಲವನ್ನು ಬಿಟ್ಟು ಅಲ್ಲಿಂದ ಪೂನಾಗೆ ಬರ್ತಾರೆ. ಪೂನಾಗೆ ಅವರು ಬರುವ ಹೊತ್ತಿಗೆ ಸ್ವಾತಂತ್ರ್ಯ ಚಳುವಳಿ ಒಂದು ಹಂತದಲ್ಲಿ ತೀವ್ರವಾಗಿ ನಡೀತಾ ಇರ್ತದೆ. ಒಂದು ಪತ್ರಿಕೆಯ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಇವರು ಆ ಚಳುವಳಿಯ ಜೊತೆ ತನ್ನನ್ನು ಸೇರಿಸಿಕೊಂಡು ಹೇಗೆ ಅದರಲ್ಲಿ ತೊಡಗಿಕೊಂಡ್ರು ಅಂದರೆ, ಒಂದು ಹಂತದಲ್ಲಿ ಪೂನೆಯ ಜನ ಅವರ ಹೆಸರನ್ನು ವೀರ ಸಾವರ್ಕರ್ ಅವರ ಹೆಸರ ಜೊತೆ ತಗೊಳ್ತಾ ಇದ್ದರು ಅಂತ ಹೇಳುವುದನ್ನು ಕಾದಂಬರಿಕಾರರು ಇದರಲ್ಲಿ ಹೇಳ್ತಾರೆ. ಪೂನಾದಲ್ಲಿ ಅವರು ಸ್ವಾತಂತ್ರ್ಯ ಚಳವಳಿ ತೊಡಗಿಕೊಂಡು ಅಲ್ಲಿಂದ ಮುಂದೆ ಜಬ್ಬಲ್ಪುರ್ಗೆ ಬರ್ತಾರೆ. ಜಬ್ಬಲ್ಪುರಲ್ಲಿ ಇವರು ಬರುವಷ್ಟು ಹೊತ್ತಿಗೆ ನಾನಾಗಲೇ ಹೇಳಿದ್ನಲ್ಲ, ವಿಧ್ವಂಸಕ ಚಟುವಟಿಕೆಗಳು ಭರದಿಂದ ನಡೀತಾ ಇರ್ತವೆ. ಅದರಲ್ಲಿ ಇವರು ಮುಂಚೂಣಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾರೆ. ಬಹಳ ದೊಡ್ಡ ಲಾಸ್ ಬ್ರಿಟಿಷರಿಗಾಗಬೇಕು ಅಂತಹ ವಿಧ್ವಂಸಕ ಚಟುವಟಿಕೆಗಳನ್ನು ಇವರು ಮಾಡ್ತಾರೆ. ಒಂದು ಇಂಥ ರೈಲ್ವೆಗೆ ಸಂಬಂಧಿಸಿದ ಚಟುವಟಿಕೆಯಲ್ಲಿ ಈ ರಮಾಕಾಂತ್ ಬಾಪಟ್ ಅನ್ನುವ ವ್ಯಕ್ತಿ ತೀರ್ಕೊಂಡ್ರು ಅಂತ ಸುದ್ದಿ ಆಗ್ತದೆ. ಆ ಸುಳ್ಳು ಸುದ್ದಿಯನ್ನು ಬಳಸಿಕೊಂಡು ಅವರು ಅಲ್ಲಿಂದ ಬರುವುದು ಹಾಗಲವಾಡಿಗೆ ಅವರು ಬರುವಾಗ ಅವರ ಹೆಸರನ್ನು ಚಂದ್ರಕಾಂತ ಗುಪ್ತ ಅಂತ ಬದಲಾಯಿಸ್ಕೊಳ್ತಾರೆ. ಹಾಗಲವಾಡಿಯ ಅಭಿವೃದ್ಧಿ ಕೆಲಸಗಳಲ್ಲಿ ತಾನು ತೊಡಗಿಕೊಳ್ತಾರೆ, ಜನಪ್ರಿಯ ವ್ಯಕ್ತಿ ಆಗ್ತಾರೆ. ರಾಜಕೀಯವಾಗಿ ಹೇಗಿರ್ತಾರೆ ಅಂದರೆ, ಅವರು MP ಯೋ ಶಾಸಕನೋ ಮಂತ್ರಿಯೋ ಏನೂ ಆಗದೆ ರಾಜಕೀಯ ಕಿಂಗ್ ಮೇಕರ್ ಆಗಿ ಕೆಲಸ ಮಾಡ್ತಾರೆ. ಅಂದರೆ ಯಾರನ್ನು ಯಾವ ಸ್ಥಾನಕ್ಕೆ ರಾಜಕೀಯದಲ್ಲಿ ಕಾಲೂರಿಸಬೇಕು, ಯಾರು ಯಾವ ಸ್ಥಾನಕ್ಕೆ ಅರ್ಹರು ಅಂತ ತಿಳ್ಕೊಂಡು ಅಂಥವರನ್ನು ಆ ಸ್ಥಾನದಲ್ಲಿ ಕೂರಿಸಿ ಕೆಲಸಗಳು ನಡೆಯುವ ಹಾಗೆ ನೋಡಿಕೊಳ್ಳುವುದು. ಈ ವ್ಯಕ್ತಿ ಜಬ್ಬಲ್ಪುರಿಂದ ಹಾಗಲವಾಡಿಗೆ ಬರುವ ಸಂದರ್ಭದಲ್ಲಿ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿ ತಾನು ಹೇಗೆ ರಾಜಕೀಯದಲ್ಲಿ ಇರಬೇಕು ಅಂತ ಹೇಳುವುದನ್ನು ನಿರ್ಧರಿಸಿಕೊಂಡಿರ್ತಾರೆ. ಅದನ್ನು ಶಿವರಾಮ್ ಕಾರಂತರು ಸುಮಾರಷ್ಟು ಕಡೆ ಪತಿ ಪತ್ನಿಯ ಸಂಭಾಷಣೆಯಲ್ಲಿ ಆ ನಿಲುವುಗಳನ್ನು, ಚಂದ್ರಕಾಂತ ಗುಪ್ತರ ರಾಜಕೀಯ ನಿಲುವುಗಳನ್ನು ಹೇಳಿಸಿದ್ದಾರೆ. ತಾನು ರಾಜಕೀಯ ಬೆಳವಣಿಗೆಗಳನ್ನು ಕಂಡು ನಿರಾಶೆ ಹೊಂದಿದ್ದೇನೆ ಅಂತ ಅವರು ಮುನ್ನುಡಿಯಲ್ಲಿ ಹೇಳಿದ್ದನ್ನು ಮತ್ತು ಈ ಮಾತುಗಳನ್ನು ತಾಳೆ ಹಾಕಿ ನೋಡಿದರೆ ಶಿವರಾಮ್ ಕಾರಂತರು ತನ್ನ ರಾಜಕೀಯ ನಿಲುವುಗಳನ್ನೇ ಈ ಪಾತ್ರದ ಬಾಯಿಯಲ್ಲಿ ಹೇಳಿಸಿದ್ದಾರೆ ಅಂತ ಅನ್ನಿಸ್ತದೆ. ಅಂಥದ್ದೊಂದು 2 ಸಂಭಾಷಣೆಗಳನ್ನು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಕಡೆ ಕೂತ್ಕೊಂಡು ಚಂದ್ರಕಾಂತ ಗುಪ್ತರು ತನ್ನ ಪತ್ನಿ ನಳಿನಿಗೆ ಹೇಳ್ತಾ ಇರ್ತಾರೆ, ನನಗೆ ಎಷ್ಟು ಹೊತ್ತಿಗೂ ಸಾವು ಬರಬಹುದು, ಎಲ್ಲಿಂದಲೂ ಬರಬಹುದು. ಈ ಸಂದರ್ಭದಲ್ಲಿ ನನಗೆ ತುಂಬ ಜನ ವಿರೋಧಿಗಳಿದ್ದಾರೆ ಅಂತ. ನಳಿನಿ ಗುಪ್ತ ಗಾಬರಿ ಆಗ್ತಾರೆ. ಹಾಗಾದರೆ ಬದುಕಂದರೆ ಏನು ಅಂತ. ಬದುಕು ಒಂದು ಯಾತ್ರೆ ಇದ್ದ ಹಾಗೆ ಅಂತಾರೆ. ಹಾಗಾದರೆ ಈ ಯಾತ್ರೆಯಲ್ಲಿ ಮೂಗು ಮುಚ್ಚಿಕೊಂಡು ಹೇಗೋ ಒಂದು ನಾವು ಸಾಗಿಬಿಡಬೇಕಾ ಅಂತ ಕೇಳ್ತಾರೆ ನಳಿನಿ. ಅದಕ್ಕೆ ಉತ್ತರವಾಗಿ ಚಂದ್ರಕಾಂತ ಗುಪ್ತರು ಹೇಳ್ತಾರೆ, ನೀನು ಮೂಗನ್ನು ಹಿಡಿ ಅಥವಾ ಬಿಡು. ಮೂಗು ಹಿಡಿದುದರಿಂದ ನಾತ ಸ್ವಲ್ಪ ಹೊತ್ತು ನಮ್ಮ ಮೂಗಿಗೆ ಹೊಡೆಯದೇ ಹೋದಿತ್ತು. ಆದರೆ ನಾತವೇ ಇಲ್ಲವೆಂದಾಗುವುದಿಲ್ಲವಲ್ಲ. ಆ ನಾತವೆಂದು ಗುರುತಿಸಲಾಗದ ಮಹಾನುಭಾವರು ಏನೆಂದಾರು ಗೊತ್ತೇ, ಇವರ ಜಂಬ ಎಷ್ಟಪ್ಪ ಅಂತ ಹೇಳಿಯಾರು. ನೀನು ಮೂಗು ಹಿಡಿದುದನ್ನು ಕಂಡು ಆ ದಾರಿಯಾಗಿ ಹೋಗುವವರು ನಾತವನ್ನು ತೋರಿಸಿಕೊಟ್ಟವರ ಮೇಲೆ ರೇಗಿಯಾರು. ಅಂಥವರ ಎಡೆಯಲ್ಲಿ ನಾವು ಬದುಕಬೇಕು ಅಂತಾದರೆ ಅವರನ್ನು ನಾವು ಮೀರಿಸಬೇಕು. ಆ ಬೀದಿಯ ಹೆಸರನ್ನು ಬದಲಿಸಿ ಪರಿಮಳ ವೇದಿಕ, ಸುಗಂಧ ಮಾರ್ಗ ಅಂತ ಹೇಳಬೇಕು.
ಆ ಬೀದಿಯಲ್ಲಿ ದೊರೆಯ ಮಕ್ಕಳ ಹಾಗೆ ಎದೆ ಮುಂದೆ ಮಾಡಿ 4 ಮಂದಿ ಹಿರಿಯರು ಇದೇ ಕೆಲಸ ಮಾಡಿಬಿಟ್ಟರೆ ನಾದದ ಲೇಷವು ಯಾರ ಮುಗಿಗೂ ಹೊಡೆಯುವುದಿಲ್ಲ. ನಾದವೇ ಪರಿಮಳ ಅನಿಸಿಕೊಳ್ಳುತ್ತದೆ. ಅನೇಕ ವಿಷಯಗಳಲ್ಲಿ ನಾವು ನಮ್ಮ ಎಷ್ಟೆಷ್ಟೋ ಹಳೆಯ ನೆನಪುಗಳನ್ನು ಆ ರೀತಿಯಲ್ಲಿ ಸಂಪೂರ್ಣವಾಗಿ ತಿದ್ದಿಕೊಳ್ಳಬೇಕಾದ ಕಾಲ ಬಂದಿದೆ. ಅಂದರೆ ರಾಜಕೀಯದ ಕೊಚ್ಚೆಯಲ್ಲಿದ್ದುಕೊಂಡು ಕೊಚ್ಚೆ ನಮಗೆ ತಾಗದ ಹಾಗೆ ಒಂದು ರೀತಿಯ ಹಿಪೋಕ್ರಸಿಯನ್ನು ನಮ್ಮದಾಗಿಸಿಕೊಂಡು ಇದ್ದರೆ ನಾವು ರಾಜಕೀಯದಲ್ಲಿ ಉಳ್ಕೊಳ್ಬಹುದು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನೀವು ವಂಚಕರನ್ನು ಖಂಡಿಸಿ ರಾಜಕೀಯದಲ್ಲಿರ್ತೀರಾ ಅಥವಾ ವಂಚಕರನ್ನು ರಕ್ಷಿಸ್ಕೊಂಡಿರ್ತೀರಾ ಅಂತ ಪತ್ನಿ ಕೇಳ್ತಾರೆ. ಆಗ ಹೇಳ್ತಾರೆ, ವಂಚಕರನ್ನು ವಂಚನೆಯಲ್ಲಿ ಮೀರಿಸಿ ಧರ್ಮ, ತ್ಯಾಗ, ಪರೋಪಕಾರ, ದೇಶಭಕ್ತಿಗಳ ಕವಚ ತೊಟ್ಟು ಅದನ್ನು ಜೀವರಕ್ಷೆಯನ್ನಾಗಿ ಮಾಡಿಕೊಂಡು ನಾವಿಲ್ಲಿ ಇರಬೇಕು ಅಂತ. ಅಂದರೆ ನೇರವಾಗಿ ನಮ್ಮ ಮನಸ್ಸಲ್ಲಿ ಇದ್ದ ಹಾಗೆ ನಾವು ಬದುಕಿದರೆ ರಾಜಕೀಯವಾಗಿ ಅಲ್ಲಿ ನಾವು ಸಲ್ಲಿಕ್ಕಾಗೋದಿಲ್ಲ ಅಂತ ಹೇಳುವಂಥ ಅಭಿಪ್ರಾಯವನ್ನು ಇವರು ಹೇಳ್ತಾರೆ. ಇಲ್ಲಿಂದ ಮುಂದೆ ಇವರ ಮೊದಲನೇ ಪತ್ನಿ ಚಂಪಾದೇವಿ ಅಂತ, ಇಂದಿರೆ ಅಂತ, ಇವರು ಶಿರಸಿಯ ಯಾವ ಪರಿವಾರ ಅವರದ್ದು ಇರ್ತದ ಆ ಪರಿವಾರದ ಜೊತೆ ಈ ನಳಿನಿ ಗುಪ್ತರವರು ಮತ್ತು ಅವರಿಬ್ಬರು ಗಂಡು ಮಕ್ಕಳು ಸೇರಿ ಒಂದು ಸನ್ನಿವೇಶದಲ್ಲಿ ಮಾತಾಡ್ತಾ ಕೂತಿರ್ತಾರೆ. ಚಂದ್ರಕಾಂತ ಗುಪ್ತರ ಒಳ್ಳೆಯ ನೆನಪುಗಳನ್ನು ನೆನೆಸಿಕೊಂಡು ಸಂತೋಷ ಪಡ್ತಾ ಇರ್ತಾರೆ, ಕೆಲವೊಂದುಗಳನ್ನು ನೆನೆಸಿಕೊಂಡು ದುಃಖ ಪಡ್ತಾ ಇರ್ತಾರೆ. ಅಂಥ ಒಂದು ಸನ್ನಿವೇಶದಲ್ಲಿ ಈ ಕಾದಂಬರಿ ಕೊನೆ ಆಗ್ತದೆ. ಈಗ ಈ ಕಾದಂಬರಿ ಶುರುವಾಗುವುದು ಕಥೆಯ ಮುಖ್ಯ ಪಾತ್ರದ ಸಾವಿನ ಜೊತೆಗೆ. ಹಾಗಾಗಿ ಈ ಕಾದಂಬರಿಗೊಂದು ತಾರ್ಕಿಕವಾದ ಅಂತ್ಯ ಅಂತ ಹೇಳೋದನ್ನು ಕೊಡಲಿಕ್ಕಾಗೋದಿಲ್ಲ. ಅದು ಎಲ್ಲೋ ಒಂದು ಕಡೆ ಸುಮ್ಮನೆ ನಿಲ್ಲಬೇಕು. ಹಾಗೆ ನಿಲ್ಲುವಾಗ ಅಬ್ರಪ್ಟಾಗಿ ನಿಂತು ಬಿಡುತ್ತಲ್ಲ, ಎಲ್ಲೋ ತೊಗೊಂಡೋಗಿ ಯಾವುದೋ ಒಂದು ಜಾಗದಲ್ಲಿ ನಿಲ್ಲಿಸಿಬಿಟ್ರಲ್ಲ ಅಂತ ಅನ್ನಿಸುವಂತಹ ಸಾಧ್ಯತೆಗಳು ತುಂಬ ಇದೆ. ಆದರೆ ಅದನ್ನು ಮೀರಿದೆ ಈ ಕಾದಂಬರಿಯನ್ನು ಮುಗಿಸಿದ ರೀತಿ, ಆ ಸನ್ನಿವೇಶ ನಿರ್ಮಾಣದ ರೀತಿ. ಒಂದು ಭಾಷೆಯ ಸಹಾಯದಲ್ಲಿ ಒಂದು ಸನ್ನಿವೇಶದ ಚಿತ್ರಣ ನಮ್ಮ ಮನಸ್ಸಿನಲ್ಲಿ ಮೂಡುವ ಹಾಗೆ ಮಾಡ್ತಾರಲ್ಲ, ಅದು ಎಲ್ಲಿಯೂ ಆಭಾಸ ಅನ್ನಿಸದ ಹಾಗೆ ಅದು ಮೂಡಿ ಬರ್ತದಲ್ಲ, ಅದು ಕಾದಂಬರಿಕಾರನ ಪ್ರತಿಭೆ. ನಮಗೆ ಎಲ್ಲೂ ಈ ಸನ್ನಿವೇಶವನ್ನು ನೋಡ್ತಾ ಇದ್ದಾಗ ಇಲ್ಲಿಗೆ ಈ ಕತೆ ಮುಗಿಯಿತು ಅಂತ ತನ್ನಷ್ಟಕ್ಕೆ ತಾನು ಅನ್ನಿಸ್ತದೆ. ಎಲ್ಲಿಯೂ ಆಭಾಸ ಅಂತ ಅನ್ನಿಸೋದಿಲ್ಲ. ಇದು ಒಂದು. ಇನ್ನೊಂದು, ರಂಗನಾಥ ಮತ್ತು ನಳಿನಿಯವರು ಇವರ ಜನ್ಮವನ್ನು ಬಗೆಯುತ್ತಾ ಹಿಂದೆ ಬರುವಾಗ ಅಲ್ಲಿ ಸಿಗುವಂಥ ಪಾತ್ರಗಳು ಸುಮಾರು. ಇದು 320 ಚಿಲ್ಲರೆ ಪುಟದ ಕಾದಂಬರಿ. ಇದರ ಗಾತ್ರವನ್ನು ನೋಡಿದರೆ ಆ ಪಾತ್ರಗಳ ಸಂಖ್ಯೆ ಬಹಳ ದೊಡ್ಡದು. ನಮಗೆ ಎಲ್ಲಿಯೋ ಒಂದು ಕಡೆ ಎಷ್ಟು ಪಾತ್ರಗಳಪ್ಪ ಅಂತ ಅನ್ನಿಸುವ ಸಾಧ್ಯತೆ ಇದೆ, ಆದರೆ ಅನ್ನಿಸಿಲ್ಲ. ಎಲ್ಲ ಪಾತ್ರವು ಕಥನದ ಜೊತೆ ಚೆನ್ನಾಗಿ ಬೆಸೆದುಕೊಂಡು ಆ ಕಥನವನ್ನು ಸಪೋರ್ಟ್ ಮಾಡಿದ್ದಾವೆ. ಇದು ಕೂಡ ಒಂದು ರೀತಿಯ ಪ್ರತಿಭೆ ಅಂತ ಹೇಳ್ಬೋದು. ಇದು ಗಂಭೀರವಾದ ಕಾದಂಬರಿ, ಒಂದೇ ಪೆಟ್ಟಿಗೆ ಓದಿಸ್ಕೊಂಡು ಹೋಗ್ತದೆ, ಎಲ್ಲರೂ ಓದಬೇಕಾದ ಕಾದಂಬರಿ ಅಂತ ಹೇಳ್ತೇನೆ. ಈ ಅವಕಾಶಕ್ಕಾಗಿ ದೀಪಾ ಪಡ್ಕೆ ಮತ್ತು ಶಿವರಾಮ್ ಕಾರಂತ ವೇದಿಕೆಯ ಎಲ್ಲ ಬಂಧುಗಳಿಗೂ ನನ್ನ ಮನಸಾರೆ ಧನ್ಯವಾದ. ನಮಸ್ಕಾರ.